ರಾಹುಲ ಬ್ರೆಡ್ ತಗೋಬರ ಹಾಕೊಂಡು ಒಂದು 2 ಪ್ಲೇಟ್ ಬಾರ್ಸ್ ಕೇಳ್ಬಿಡ್ತೀನಿ ಇವತ್ತು. ತಿನ್ನಿ ನೋಡಿ, ಆಮೇಲೆ ಮಾಡಬೇಕು, ಖುಷಿಯಾಗಿ ತಿನ್ನಬೇಕು. ನೋಡ್ತಾ ಇರಿ, ಚೆಂದಾಗಿ ಅಲ್ಲಾಡ್ತಾ ಇದ್ರೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಹೆಂಗಿದೆ ನೋಡಿ, ಅದನ್ನೇ ನೋಡ್ತಾ ಇದ್ರೆ ತಿಂತಾ ಇರಬೇಕು ಅನ್ಸುತ್ತೆ. ಲಕ್ಕ ಲಕ್ಕ ಅಂತ ತಿಂತಾ ಇರಬೇಕು, ಪಕ ಪಕ ಅಂತ ಇರಬೇಕು. ಇದೆಲ್ಲ ರುಚಿ ಪದಾರ್ಥ ಸರ್. ಈಗ ಮಾಡಕ್ಕೆ ಬರೋಲ್ಲ, ಇವು ಏನು ರಕ್ತ ರಕ್ತ ಅಂದ್ಬಿಡ್ತಾರೆ. ಆ ರುಚಿ ಇದೆಯಲ್ಲ, ಅದ್ರ ಮುಂದೆ ಎಲ್ಲ ಜೀರೋ ಆಗೋದು. ಆಹಾ ಹಾ ಹಾ. ನಮಸ್ಕಾರ, ಬಂದಿದ್ದೀನಿ ನಮ್ಮ ಹೋಟ್ಲಲ್ಲಿ ಅಡುಗೆ ಮಾಡಲು. ಇದು ಹಳೆಯ ಕಾಲದ ಒಂದು ತಿಂಡಿ ಮಾಡಿಕೊಡ್ತೀನಿ. ಏನು ಅಂದರೆ, ಭಾಳ ದಿನಗಳಿಂದ ಸುಮಾರು ಮನೆಗಳಲ್ಲಿ ಮಾಡಿಲ್ಲ ಈ ಬೋಟಿ, ತಲೆ ಮಾಂಸ, ಈ ಬ್ರೆಡ್ ಫ್ರೈ. ಇವತ್ತು ಮಾಡೋದೇನು ಅಂದರೆ, ಬ್ರೆಡ್ ಫ್ರೈ ಮಾಡೋಣ, ನಿಮಗೆಲ್ಲ ಕಲಿಸ್ಕೊಳ್ಳೋಣ, ಪ್ರೀತಿಯಿಂದ ತಿನ್ಸೋಣ. ಒಂದು ಕುರಿ ಕುಯ್ದಿದ್ದೀವಿ, ಅದರಲ್ಲಿ ಬಂದಿರೋ ರಕ್ತವನ್ನು ಹಿಡಿದಿದ್ದೀವಿ, ನಿಮಗೆ ಉಣಬಡಿಸಲು ರೆಡಿ ಮಾಡಿ ಕೊಡುತ್ತೇನೆ. ನೋಡಿ, ಮಾಡಿ, ತಿನ್ನಿ. ರಾಹುಲ, ಬ್ಲೆಡ್ ತಗೊಂಬರಪ್ಪ, ನಾನು ಈಗ ಒಲೆ ಹಚ್ಚುತ್ತೇನೆ. ದೀಪಾಲಂಕಾರ ಬೆಳಗಿಸೋದೆ. ಹಾಂ ರಾಹುಲ, ನಿನ್ನ ಕೈಯಿಂದ ಹಾಕಪ್ಪ. ಅಂಗಡಿಯಿಂದ ತರಿಸ್ದೆ ರಾಹುಲನ ಕೈಯಲ್ಲಿ ಹಾಕು. ರಾಹುಲ, ಒಂದು ಕುರಿ ಬ್ರೆಡ್ಡನ್ನು ತಂದಿದ್ದೀವಿ, ನಮ್ಮ ರಾಹುಲ ಹಾಕ್ತಾಯಿದ್ದಾನೆ. ಹಾಕಪ್ಪ ರಾಹುಲ. ಮರಿ ಎಲ್ಲಿ ಕುಯ್ತಾರೆ ಅಲ್ಲಿ ಇದು ಸಿಗುತ್ತದೆ. ಈಗ ಇದನ್ನು ಒಂದು ಕೆಟ್ಲು ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು. ತಿನ್ನಿ ನೋಡಿ, ಆಮೇಲೆ ಮಾಡಬೇಕು, ಖುಷಿಯಾಗಿ ತಿನ್ನಬೇಕು. ತಿಂದಾದ್ಮೇಲೆ 1 ಮೋರ್ ಅನ್ಬೇಕು. 1/4 ಕೆಟ್ಲು ನೀರು, ಸ್ವಲ್ಪ ಅರಿಶಿಣದ ಪುಡಿ, ಚೂರೇ ಚೂರು ಉಪ್ಪಿನ ಪುಡಿ. ಈಗ ಇದು ನೆನಪು ಬಂದಿದ್ದ ಕಾರಣ ಏನು ಅಂದರೆ, ನಮ್ಮ ಚುಕ್ಕಿ ತಾರೆ ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದರು. ಅದೇ ನಮ್ಮದು ಅಡುಗೆದೆ ಏನು ನಿರೂಪಾಯರು ಜಡ್ಜ್ ಆಗಬೇಕು ಮಾಡಿ ಅಂತ ಬಂದು ಕರೆದ್ರು. ಹೋಗಿ ಮಾಡೋವಾಗ ಅಲ್ಲಿ ಲೊಕೇಶನ್ ಜಾಗದಲ್ಲಿ ಮುಂದೆಗಡೆ ಒಂದು ತಳ್ಳೋ ಗಾಡೀಲಿ ಬ್ರೆಡ್ ಮಾಡ್ತಾಯಿದ್ರು. ಖುಷಿಯಾಗಿ ತೊಗೊಂಡೆ, ಒಂದು ಪ್ಲೇಟ್ ತಿಂದೆ. ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಐಡಿಯಾ ಬಂತು. ಇವತ್ತು ಬಂದ ರಾಹುಲನ ಕೈಲಿ ತರಿಸ್ದೆ, ನಿಮಗಾಗಿ ಮಾಡಿಕೊಡ್ತಾಯಿದ್ದೀನಿ. ಖುಷಿಯಾಗಿ ತಿನ್ನಿ. ಆ ಚೆನ್ನಾಗಿ ಕುದಿಬೇಕು, ಒಂದು ಮರಳು ಬರಬೇಕು. ಮರಳ್ತಿದ್ದಂಗೆ ಫಿಲ್ಟ್ರು ಮಾಡೋದು, ಚೆನ್ನಾಗಿ ಪುಡಿ ಮಾಡೋದು, ಬಾರ್ಸ್ ಕೆಡಗೋದು. ಯಾವಾಗ ಬ್ಲ್ಯಾಕ್ ಆಗುತ್ತೆ, ಇದು ಒಂದು ಲೆವೆಲ್ಗೆ ಬೆಂದಿದೆ ಅಂತ ಅರ್ಥ. ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿ, ಇದು ಮೇಲ್ಗಡೆ ಕಸ ಬರುತ್ತೆ ನೋಡಿ, ಇದೆಲ್ಲ ತೆಗೆದುಬಿಡ್ಬೇಕು. ಭಾಳ ಒಳ್ಳೆಯದು. ನಿಮ್ಮ ಅಜ್ಜಿನ ಕೇಳಿ ಹೇಳ್ತಾರೆ ಹೆಂಗೆ ರುಚಿ ಇರುತ್ತೆ. ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ರು, ಬಾಣಂತಲದಲ್ಲೆಲ್ಲ ಹೆಣ್ಮಕ್ಳಿಗೆ ಮೇಕೆ ಅದನ್ನು ಕೊಡಿಸ್ತಾಯಿದ್ರು. ಇದೆಲ್ಲ ಸ್ಟ್ರೆಂತು, ಸ್ವಲ್ಪ ಫ್ಯಾಟ್ ಜಾಸ್ತಿ. ಈಗ ಸವಿ ರುಚಿ ಮಾಡೋವಾಗ ನನಗೆ ಕಾಲು ಮುರಿದಿತ್ತು. ನಮ್ಮ ಅಕ್ಕ ವಾರದಲ್ಲಿ 1-2 ಸಲ ನಂಗೆ ತುಂಬ ಇಷ್ಟ ಇದು, ಫೇವ್ರೇಟು, ಮಾಡ್ಕೊಂಬಂದು ಕೊಡ್ತಾರೆ. ನಮ್ಮ ಅಕ್ಕನೇ ನಮ್ಮ ಮನೇಲಿ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಮಾಡ್ತಾರೆ, ದೊಡ್ಡಕ್ಕ. ಅದರಿಂದ ಅವ್ರದ್ದು ನೆನಪು. ಸೊ ಜೊತೆಗೆ ಮೊನ್ನೆ ಹೋಗಿ ನಾನು ಅಲ್ಲಿ ತಿಂದಿದ್ದು ನೆನಪು. ಇದೆಲ್ಲ ಆ ನೆನಪುಗಳನ್ನ ನಿಮಗೂ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಸವಿ ರುಚಿಯಲ್ಲಿ ಮಾಡಿಕೊಡ್ತೀನಿ. ರಕ್ತ ಫ್ರೈ ಏನು 50 ರೂಪಾಯಿ ಕೊಟ್ಟರೆ ಬಡವ್ರ ಮನೆ ಬಾಡೂಟ ಇದ್ದಂಗೆ. ಇದು 50 ರೂಪಾಯಿ ಕೊಟ್ಟರೆ ಒಂದು ಬೋಲಲ್ಲಿ ಕೊಟ್ಬಿಡ್ತಾರೆ. ತಗೊಂಬಂದ ಅಲ್ಲಾಡ್ತಾ 2-3 ತಿಂದ. ಭಾನುವಾರದ ಹೊತ್ತು ಇದು ಭಾಳ ಡಿಮ್ಯಾಂಡ್. ಇದಕ್ಕೆ ಬೆಳಿಗ್ಗೆ ಟಿಫನ್ಗೆ ಚಪಾತಿ ಜೊತೆ ಎಲ್ಲ ತಿನ್ಬಿಡ್ತಾರೆ, ಡಿಮ್ಯಾಂಡ್ ಜಾಸ್ತಿ. ಮುಂಚೆನೇ ಕೊಟ್ಬಿಟ್ಟು ಬಂದ್ಬಿಡಿ, ಒಂದು ಪಾತ್ರೆ ಮಾಡಿ ಇಕ್ಕಿರ್ತಾರೆ. ತಗೊಂಬರೋದು, ಈ ಥರ ಬೇಯಿಸೋದು ಒಂದು 5 ನಿಮಿಷ, ಅದಾದಮೇಲೆ ಪುಡಿ ಮಾಡೋದು, ಖುಷಿಯಾಗಿ ತಿನ್ನೋದು. ನೋಡಿ, ಕೆಂಪುಗಿತ್ತಾ ಯಾವಾಗ ಈ ಬ್ರೌನ್ ಬರ್ತದೆ, ಇನ್ನೊಂದು ಹಾಕ್ಬಿಡ್ಬೇಕು. ಇದೊಂದು ಹಾಕ್ಬಿಟ್ರೆ ಈಗ ಚೆನ್ನಾಗಿ ಕುದ್ದಿದೆ. ನಮ್ಮ ರಾಹುಲ ತೊಗೊಂಡೋಗ್ತಾನೆ, ಒಂದು ಸಲ ತೊಳ್ಕೊಂಬರ್ತಾನೆ, ಪುಡಿ ಮಾಡೋದು, ಖುಷಿಯಾಗಿ ತಿನ್ನಿಸೋದು. ತಗೊಂಬಾರು ರಾಹುಲ್ಲ, ಇವನು ಅಲ್ಲಾಡ್ಸಪ್ಪ ಅಂತ ಭಾಳ ಫೇಮಸ್ ಆಗಿಬಿಟ್ಟಿದ್ದ. ಈ ನೀರು ಚೆನ್ನಾಗಿ ಫಿಲ್ಟ್ರ್ ಮಾಡಬೇಕು, ಈ ನೀರು ಯೂಸ್ ಮಾಡೋಂಗಿಲ್ಲ. ತಿರ್ಗಾ ಒಂದು ಸಲ ತೊಳ್ಕೊಂಬರ್ತಾರೆ, ಫ್ರೆಶ್ಶಾಗಿರುತ್ತೆ. ಈಗ ಹಾಕೋದು, ಫ್ರೈ ಮಾಡೋದು, ಖುಷಿಯಾಗಿ ತಿನ್ನಿಸೋದು. ನೋಡಿ ಎಷ್ಟು ನೋಡಿ ಸರ್, ಎಷ್ಟು ಕ್ಲೀನಾಗಿದೆ. ಚೆನ್ನಾಗಿ ಸ್ವಲ್ಪ ಇಸ್ಕಮ್ಮ, ಸುಮ್ಮನೆ ಪೌಡ್ರ್ ಚೆನ್ನಾಗಿ ಪೌಡ್ರ್ ಮಾಡು. ಅಷ್ಟರೊಳಗೆ ನಾನು ಎಣ್ಣೆ ಹಾಕ್ತೀನಿ. ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಒಂದು 100 ಗ್ರಾಮ್ ಆಯಿಲ್ ಹಾಕಿದ್ದೀನಿ. ನೋಡಿ, ಇದಕ್ಕೆ 2 ಲವಂಗ, 2 ಪೀಸ್ ಚಕ್ಕೆ, ಆಮೇಲೆ 2 ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 2 ಮೆಣಸಿನ್ಕಾಯಿ ನೈಸಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಬ್ರೌನ್ ಆಗಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳೋದು. ಈಗ ನಮ್ಮದಲ್ಲಿ ಬ್ರೌನ್ ಆಗಬೇಕು ಅಂದರೆ ಒಂಚೂರು ಮೆಡಿಷನ್ ಇದೆಯಲ್ಲ, ಸ್ವಲ್ಪ ಉಪ್ಪಿನ ಪುಡಿ, ಚೂರು ಅರಿಶಿಣದ ಪುಡಿ, ಬೇಗನೂ ಬೇಯುತ್ತೆ, ಚೆಂದ ಉಪ್ಪು ಖಾರ ಈರುಳ್ಳಿಗೆ ಹಿಡಿದಿರುತ್ತೆ. ರಾಹುಲ ಎಲ್ಲಪ್ಪ ಬಿಟ್ಬಿಟ್ರ ಸಾರು ಅಂತಾರೆ.
ಅವ್ನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ, ಅವನು ಒಂಥರ ಸಾಕು ಮಗ ಇದ್ದಂಗೆ. ಊರಿಗೆ ಹೋಗೋನೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಬರೋಕ್ಕೆ, ಖುಷಿಯಾಗಿ ಬಂದವನೇ. ಈಗ ಆರಾಮಾಗಿ ಅಡುಗೆ ಮಾಡ್ತಾನೆ, ಅವನು ಎಲ್ಲೂ ಹೋಗಲ್ಲ. ಸುಮ್ಮನೆ ಹೇಳ್ತಾರೆ ಜನ, ಹೋಗಿಬಿಟ್ರು ಸಾರ್, ಹೋಗಿಬಿಟ್ರು ಸಾರ್. ಅವನಿಗೆ ಬೆಂಗಳೂರಿಗೆ ಬಂದು ಪ್ರಪಂಚ ತೋರಿಸಿದ್ದು ನಾನೇ. ನನಗೆ ಅವ್ನ ಪ್ರಪಂಚ ತೋರಿಸ್ದ, ನಾನು ಅವ್ನ ಪ್ರಪಂಚ ತೋರಿಸಿದ್ದು. ನಾನು ನನ್ನ ಬಿಟ್ಟು ಎಲ್ಲ ನಾವು ಹೋದರೆ ಅವ್ನು ಹೋಗಲ್ಲ, ಅದು ಆಗಲ್ಲ. ನೋಡಿ, ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆಂದ ಅಲ್ಲಾಡ್ಸೋರವಲ್ಲ. ಓನ್ಲಿ ಇದೇನಿದ್ರು ಇದೇನದು ಎಗ್ ಬುರ್ಜಿ ಥರನೂ ಮಾಡ್ಕೋಬೋದು, ಮೊಟ್ಟೆನೂ ಹೊಡೆದಾಕ್ತಾರೆ ಸ್ವಲ್ಪ ಜನ, ಬೇಕಾದ್ರೆ ಹಂಗೆ ಮಾಡ್ಕೋಬೋದು. ಈಗ ಬ್ಲೆಡ್ ಹಾಕಿ ತೋರಿಸ್ತೀನಿ. ಬೇಕು ಅಂದರೆ ಇದಕ್ಕೆ ಮೊಟ್ಟೆ ಹೊಡಿರಿ, ಮಾಡಿ ರಕ್ತ ಚಿಮ್ಚಿ ಅಲ್ಲಾಡಿಸಿ ತಿಂತಾ ಇರಿ. ಸ್ವಲ್ಪ ಖಾರ ಬೇಕೇ ಬೇಕು, ಅದು ಉಪ್ಪು ಖಾರ ಹುಳಿ ಹಿಡಿಬೇಕಲ್ಲ. 1 ಸ್ಪೂನ್ ಚಿಲ್ಲಿ ಪೌಡ್ರು, ತಿರುಗಿಸೋರು ಅವಲ್ಲ. 1.5 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಕಾಳ ಮೆಣಸಿನ ಪುಡಿ 1 ಸ್ಪೂನ್. ಈಗ ಸ್ವಲ್ಪ ಕೊತ್ತಂಬರಿ. ಈಗ ಚೆಂದ ಆಗಿದೆ, ಅಲ್ಲಾಡಿಸಿ. ಸರ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಬೋಟಿ ಬಿಡಪ್ಪ, ಬ್ಲೆಡ್ ಹಾಕ್ತಾಯಿರೋ 1 ಸ್ಪೂನು. ನಾನು ಅಲ್ಲಾಡಿಸ್ತಾ ಇರ್ತೀನಿ. ಬಿಡ್ತಾರೆ. ಈಗ ಸ್ವಲ್ಪ ಕಡೆಗಳು ಮಾಡ್ತಾರೆ ಸರ್, ಫುಟ್ಬಾತಲ್ಲಿ ಜಾಸ್ತಿ ಮಾಡ್ತಾರೆ. ಬೋಟಿ ಜೊತೆಗೂ ಹಾಕ್ಬಿಡ್ತಾರೆ, ವೇಸ್ಟ್ ಆಗಬಾರ್ದು ಅಂತ ಬೋಟಿ ಜೊತೆಗೆಲ್ಲ ಹಾಕ್ಬಿಡ್ತಾರೆ. ಈ ಥರ ಮಾಡಿ ತಿನ್ನೋದ್ರಿಂದ ರುಚಿನೂ ಇರುತ್ತೆ, ಒಳ್ಳೆ ಮಜಾನೂ ಇರುತ್ತೆ. ಸೊ ಏನಾಗುತ್ತೆ, ರುಚಿ ಚೆನ್ನಾಗಿ ಬರುತ್ತೆ, ಖುಷಿಯಾಗಿ ತಿನ್ನಬೇಕಲ್ವಾ. ಸ್ವಲ್ಪ ಉಪ್ಪು ನೋಡೋಣ. ಪಕ್ಕ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮುಂದೆ ಹಾಕಿದಷ್ಟು ರುಚಿ ಜಾಸ್ತಿ. ಇವಾಗ ನೀರಿರುತ್ತೆ, ಚೆನ್ನಾಗಿ ಆ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಸ್ವಲ್ಪ ತಿರುಗಿಸ್ಕೊಡ್ತಾರೆ. ತಿರುಗಿಸ್ಕೊಟ್ಟಾದ್ಮೇಲೆ ಚಪಾತಿ, ಬ್ರೆಡ್ಡು. ನನ್ನ ಫೇವ್ರೇಟು ಚಪಾತಿ, ಬ್ರೆಡ್ಡು. ಅನ್ನಾಗಿನ್ನ ಇಲ್ಲ ದೋಸೆ, ಭಾಳ ಕಡುತ್ತಾ ಇರ್ಬೋದು. ನೋಡ್ತಾ ಇರಿ, ಚೆಂದಾಗಿ ಅಲ್ಲಾಡ್ತಾ ಇದ್ರೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಹೆಂಗಿದೆ ನೋಡಿ, ಅದನ್ನೇ ನೋಡ್ತಾ ಇದ್ರೆ ತಿಂತಾ ಇರಬೇಕು ಅನಿಸುತ್ತೆ. ಇವಾಗ ರಾಹುಲ ಬ್ರೆಡ್ ತಗೋಬರೋ, ಹಾಕೊಂಡು 2 ಪ್ಲೇಟ್ ಬಾರ್ಸ್ ಕೇಳ್ಬಿಡ್ತೀನಿ ಇವತ್ತು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಘಮ ಅನ್ನುತ್ತೆ. ಈಗ ಹಾಕೋದು, ಬಡಿಸೋದು. ಕೊಡಪ್ಪ ರಾಹುಲ, ಲಕ್ಕ ಅಂತ ತಿಂತಾ ಇರಬೇಕು, ಪಕ್ಕ ಅಂತ ಇರಬೇಕು. ರಾಹುಲ, ಈ ಬಾಣಲಿ ಕಳಿಸ್ಬಿಡಪ್ಪ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ. ಈಗ 4 ಜನಕ್ಕೋಸ್ಕರ ಬ್ರೆಡ್ ಫ್ರೈ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ಮಾಡಿರೋದು ನೀವೆಲ್ಲ ಪ್ರೇಕ್ಷಕರ ಒತ್ತಾಯ ಆಯಿತು. ನನಗೆ ಈ ರುಚಿ ತುಂಬ ಇಷ್ಟ ಆಯಿತು, ನಿಮಗೋಸ್ಕರ ಮಾಡಲೇ ಕೊಡಬೇಕು ಅಂತ ಬಂದೆ. ನಮ್ಮ ಕಿಚನಲ್ಲಿ ಮಾಡಿದ್ದೀನಿ, ನೀವೆಲ್ಲ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ. ಇದು ಹಳೆ ಕಾಲದ ಪದಾರ್ಥ. ಈಗ ನೋಡಿ ಮಾಡಿದ್ವಲ್ಲ ಬ್ರೆಡ್ ಫ್ರೈ, ನಾನು ಟೇಸ್ಟ್ ನೋಡ್ತೀನಿ, ನಿಮಗೆ ರುಚಿ ಹೇಳ್ತೀನಿ. ಮಾಡ್ಕೊತಾ ಇರಬೇಕು, ತಿಂತಾ ಇರಬೇಕು. ನಾನು ಸ್ವಲ್ಪ ತಿಂತೀನಿ ನೋಡಿ ಹೆಂಗೆ. ಮಸ್ತ್ ಕಲಂದರ್. ಏನು ಆ ಖಾರ, ಆ ಸ್ವಾದ. ಮಾಡಿ ನೀವು ತಿನ್ನಿ, ಆಮೇಲೆ ಹೇಳಿ. ಮಾಡಿ ಖುಷಿಯಾಗಿ ತಿನ್ನಿ. ಅದು ಏನೇನು ಜೊತೆ ಬ್ರೆಡ್ಡು, ದೋಸೆ ಇದ್ರ ಜೊತೆ ತಿನ್ನಿ. ಹಂಗೆ ಬೇಕಾದ್ರೂ ಒಂದು ಪ್ಲೇಟ್ಗೆ ಹಾಕೊಂಡು ತಿಂತಾಯಿದ್ರೆ ಒನ್ ಮೋರ್ ಅಂತ ಹೋಗ್ತಾ ಇರುತ್ತೆ. ನಿಮ್ಮ ಪ್ರೀತಿ ಬೆಳೀತಾ ಇರುತ್ತೆ. ಮಾಡಾದ್ಮೇಲೆ ಹೇಳಲೇಬೇಕು, ಕಾಮೆಂಟ್ಸ್ ಮಾಡಲೇಬೇಕು. ಏನಂತೀರಾ? ನಮಸ್ಕಾರ, ನಾನು ಹೋಗಿ ಬರುತ್ತೇನೆ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಅವ್ರು ಹೆಂಗೆ ಹೇಳವ್ರೆ ಹಂಗಂಗೆ ನಮ್ದು ಕೇಸ್ ನಡೀತಾ ಇತ್ತು ಮನೆದು, ಅದೆಲ್ಲ ನಮ್ ಕಡೆ ಆಯ್ತು. ಆಮೇಲೆ ಇನ್ನೊಂದು ಜಮೀನ್ ಸೇಲ್ ಆಗ್ಬೇಕಾಗಿತ್ತು. 70 ಲಕ್ಷ ರೂಪಾಯಿಗೆ ಸೇಲ್ ಆದ್ರೆ ಸಾಕಪ್ಪ ಅಂತ ಅಂತಿದ್ವಿ. ಅದು ಇವಾಗ 90 ಲಕ್ಷಕ್ಕೆ ಸೇಲ್ ಆಯ್ತು. ಅವ್ರು ಡಿಸೆಂಬರ್ ಅಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೇ ಆಯ್ತು. ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ, ಹಿಂಗ್ ಮಾಡ್ಬೋದು ಅಂತ, ಮಾಡ್ಬೇಕಾ ಏನು ಅಂತ. ಅವ್ರು ಹೆಂಗ್ ಹೇಳ್ತಾರೋ ಫೋನಲ್ಲೇ ಹೇಳ್ತಾರೆ ಹಿಂಗ್ ಮಾಡಿ ಅಂತೆಲ್ಲ. ಅವ್ರು ಹೆಂಗ್ ಹೇಳ್ತಾರೋ ಹಂಗಂಗೆ ಆಗೈತೆ ನಮ್ಗೆ 15 ವರ್ಷ. ನಾನೇನ್ ಹೇಳಿಲ್ಲ, ಅವರಿಗೆಲ್ಲ ಹೇಳಿ 99% ಏನ್ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ. ಇವತ್ತಿಗೆ ನನ್ನ ಮಗನ ಮದುವೆ ಆಗುತ್ತೆ, ಹೋಗೋದು ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ತರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಬದುಕದೇ ಕಷ್ಟ ಅನ್ನೋ ರೇಂಜಲ್ಲಿ ಇದ್ದಿದ್ದು ಇವ್ರದ್ದು. ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ. ನಾವ್ ಯಾವ ಟೈಮಲ್ಲಿ ಮಧ್ಯರಾತ್ರಿ ಕಾಲ್ ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್ ಇವ್ರು ರಿಸೀವ್ ಮಾಡಿ. ಮದುವೆ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ, ಸಂತಾನ, ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ 24 ಗಂಟೆಯಲ್ಲಿ ಪರಿಹಾರ. ವಿಶೇಷ ಸೂಚನೆ, ಸ್ತ್ರೀ ಪುರುಷ ವಶೀಕರಣ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ.
ಫೋನಿನ ಮೂಲಕ ಕೇವಲ 24 ಗಂಟೆಯಲ್ಲಿ ಪರಿಹಾರ ಮಾಡುತ್ತಾರೆ.